ಕಳೆದ 3 ದಿನಗಳಲ್ಲಿ 2 ಕೊಲೆಗಳಾದಂಥದ್ದು. ಪ್ರತಿ ಬಾರಿ ಈ ರೀತಿ ರೌಡಿಗಳು ಮತ್ತು ಅಟ್ಟಹಾಸವನ್ನು ಮೆರಿತಾ ಇರುವಂಥವ್ರನ್ನ ಎಡೆಮುರಿ ಕಟ್ಟಿ ಬುದ್ಧಿಯನ್ನು ಕಲಿಸ್ಬೇಕಾದಂಥ ಪೊಲೀಸ್ ಇಲಾಖೆ ಇದುವರೆಗೂ ಕೂಡ ನೆಪ ಮಾತ್ರಕ್ಕೆ ಅವ್ರನ್ನ ರಾಜತ್ವವನ್ನು ಕೊಟ್ಟು ರೌಡಿಗಳನ್ನು ಮೆರೆಸ್ತಾ ಇರೋವಂಥದ್ದು ಒಂದು ಕಡೆ ನಾವು ಕಾಣ್ತಾ ಇದ್ದೀವಿ. ನನಗೆ ಮಾಹಿತಿ ಇರೋ ಪ್ರಕಾರ ಮೈಸೂರು ನಗರದ ಸುತ್ತಮುತ್ತಲೂ ಇಸ್ಪೀಟ್ ಅಡ್ಡೆಗಳು ಮತ್ತು ಜೂಜು ಕೇಂದ್ರಗಳು ಈಗಲೂ ಕೂಡ ನಡೀತಾ ಇದೆ. ಅನಧಿಕೃತವಾಗಿ ಕುದುರೆ ರೇಸ್ನ ಜೂಜು ಅಡ್ಡೆಗಳು ಕೂಡ ಮೈಸೂರು ನಗರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ನಡೀತಾ ಇದ್ದರೂ ಕೂಡ ಪೊಲೀಸ್ ಇಲಾಖೆ ಕಡಿವಾಣ ಹಾಕಕ್ಕೆ ಹೋಗ್ತಾ ಇಲ್ಲ. ನೆಪ ಮಾತ್ರಕ್ಕೆ ಕೆಳ ಹಂತದ ಪೊಲೀಸ್ ಅಧಿಕಾರಿಗಳನ್ನ ಬಲಿ ತಗೊಳ್ಳೋವಂಥ ಕೆಲಸ ಸರಿಯಾದ ಕ್ರಮ ಅಲ್ಲ. ರಾಜ್ಯ ಸರ್ಕಾರ ಬಲಿ ತಗೋಬೇಕಾಗಿದ್ದು ಮೇಲಧಿಕಾರಿಗಳನ್ನು. ಯಾಕೆ ಸರಿಯಾಗಿ ಮೈಸೂರು ನಗರದಲ್ಲಿ ಪೊಲೀಸ್ ಸುವ್ಯವಸ್ಥೆ ಕಾಪಾಡ್ತಾ ಇಲ್ಲ, ಕಾನೂನನ್ನು ಗಟ್ಟಿಯಾಗಿ ಜಾರಿಗೊಳಿಸ್ತಾ ಇಲ್ಲ ಅಂತ ಇಷ್ಟರಲ್ಲಾಗಲೇ ಮೈಸೂರು ನಗರದ ಹಿರಿಯ ಅಧಿಕಾರಿಗಳ ತಲೆದಂಡ ಆಗಬೇಕಾಗಿತ್ತು. ಇದುವರೆಗೂ ಕೂಡ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿರೋಂಥದ್ದು ಸರಿಯಾದಲ್ಲ. ನೆಪ ಮಾತ್ರಕ್ಕೆ ಕೆಳ ಹಂತದ ಪೊಲೀಸ್ಗಳನ್ನ ಆತ್ಮಶೌರ್ಯವನ್ನು ಕುಗ್ಸೋಂಥ ಕೆಲಸ ಮಾಡೋವಂಥದ್ದು ಸರಿಯಾದಲ್ಲ. ಅವರೇನಾದ್ರು ಕೈ ಕಟ್ಕೊಳ್ತಾರೆ ಮೇಲೆ ಅಧಿಕಾರಿಗಳು ಏನೂ ಮಾಡೋಕ್ಕಾಗಲ್ಲ. ನಿಜವಾಗಿ